ತಮಿಳುನಾಡಲ್ಲಿ ನೂತನ ಸರ್ಕಾರ ರಚನೆ ಸಿದ್ಧತೆ ಭರದಿಂದ ಸಾಗಿದೆ. ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗಿರ್ತಕ್ಕಂಥ ನಟ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಸರ್ಕಾರ ರಚನೆಗೆ ಹಕ್ಕು ಮಂಡನೆಗೆ ತಮಿಳುನಾಡು ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವರನ್ನ ಭೇಟಿಯಾಗಿದ್ದಾರೆ. ಚೆನ್ನೈನ ಲೋಕಭವನದಲ್ಲಿ ವಿಜಯ್ ಗವರ್ನರ್ ಅವರನ್ನ ಭೇಟಿಯಾಗಿದ್ದು ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ನಾಳೆ ವಿಜಯ್ ದಳಪತಿ ನಾಳೆ ಅಥವಾ ನಾಡಿದ್ದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕ ಗ್ಯಾರಂಟಿ ಆಗಿದೆ. ತಮಿಳುನಾಡು ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸಿರ್ತಕ್ಕಂಥ ಟಿವಿಕೆ ಪಕ್ಷದ ನಾಯಕ ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇದೆ. ಬಹುತೇಕ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಯಾಕಂದ್ರೆ ಬಿಕಾಸ್ ಆಫ್ ಕಾಂಗ್ರೆಸ್ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಅವ್ರನ್ನು ಕೂಡ ಆಹ್ವಾನ ಮಾಡುವಂತ ಸಾಧ್ಯತೆ ಇದೆ. ಇನ್ನು ನರೇಂದ್ರ ಮೋದಿ ಅವ್ರಿಗೆ ಆಹ್ವಾನ ಕೊಡ್ತಾರಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಆದ್ರೆ ವಿಜಯ್ ಮೊದಲಿಂದಲೂ ಕೂಡ ಬಿಜೆಪಿ ವಿರುದ್ಧದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇಷ್ಟಾಗಿಯೂ ಸಹ ತಮಿಳುನಾಡಲ್ಲಿ ಕಾಲ್ತುಳಿತ ಆಗ್ಬಹುದು ಎಲ್ಲ ಸನ್ನಿವೇಶ ಆದಾಗ ವಿಜಯ್ ಬೆಂಬಲಕ್ಕೆ ನಿಂತಿದ್ದು ಅಣ್ಣಾಮಲೈ. ಹಾಗಾಗಿ ಅಣ್ಣಾಮಲೈನಾರ ಕರೀತಾರ ಏನ್ ಕತೆ ಅಂತ ಕಾದ್ ನೋಡ್ಬೇಕು. ಮತ್ತೊಂದ್ ಕಡೆ ಎಡಿಎಂಕೆ ಶಾಸಕರು ಒಂದಷ್ಟು ಜನ ಪಕ್ಷದಿಂದ ಹೊರ ಹೋಗಿ ಟಿವಿಕೆಗೆ ಬೆಂಬಲ ಕೊಡಕ್ಕೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಬಟ್ ತಮಿಳುನಾಡಿನ ರಾಜಕಾರಣ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವನ್ನ ಪಡಿತಾ ಇದೆ. ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ ವಿಜಯ್ ಗ್ಯಾರಂಟಿ. ಬಟ್ ಡಿಎಂಕೆ ಇಂದ ಕಾಂಗ್ರೆಸ್ ಜಾರಿ ಟಿವಿಕೆ ಕಡೆ ಬರ್ತಾ ಇರೋದು. ಕಾಂಗ್ರೆಸ್ ಮೇಲೆ ಡಿಎಂಕೆ ನಾಯಕರು ಸಿಡಿದಿದ್ದಾರೆ. ಒಂದು ಕಡೆ ಎಡಿಎಂಕೆ ಸ್ಪ್ಲಿಟ್ ಆಗ್ತಿರೋದು ಕೂಡ ತಮಿಳುನಾಡು ರಾಜಕಾರಣದಲ್ಲಿ ಹೊಸ ಲೆಕ್ಕಾಚಾರಕ್ಕೆ ಕಾರಣ ಆಗಿದೆ. ನೋಡ್ಬೇಕೇನಾಗುತ್ತೆ ಅಂತ. ಮತ್ತೊಂದು ಕಡೆ ತಮಿಳುನಾಡು ರಾಜಕೀಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ ಮಧ್ಯೆ ದ್ರಾವಿಡ ಮುನ್ನೇತ್ರ ಕಳಕಂ ಡಿಎಂಕೆ ಕಾಂಗ್ರೆಸ್ ಅನ್ನ ಬೆನ್ನಿಗೆ ಚೂರಿಗೆ ಹಾಕಿದೆ. ಅಂದ್ರೆ ಕಾಂಗ್ರೆಸ್ ಡಿಎಂಕೆ ಬೆನ್ನಿಗೆ ಚೂರಿ ಹಾಕಿದೆ ಅಂತ ಆರೋಪ ಮಾಡಲಾಗಿದೆ. ತಮಿಳುನಾಡಲ್ಲಿ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಸರ್ಕಾರ ರಚನೆಗೆ ಬೆಂಬಲ ನೀಡಿದ ಕಾಂಗ್ರೆಸ್ ನಿರ್ಧಾರಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಡಿಎಂಕೆ ವಕ್ತಾರ ಸರವಣನ್ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಈ ನಿರ್ಧಾರಕ್ಕೆ ಕಾಂಗ್ರೆಸ್ ಹಿಂದಿನಿಂದ ದ್ರೋಹ ಎಸಗಿದೆ ಅಂತ ಆರೋಪಿಸಿದರು. ಕಾಂಗ್ರೆಸ್ನ ಈ ನಿರ್ಧಾರ ತಕ್ಷಣದ ಒಳಿತಿಗೆ ಮಾತ್ರವಾದದ್ದು. 2019 ಲೋಕಸಭೆ ಮಹತ್ವದ ಚುನಾವಣೆಯಲ್ಲಿ ಬಿಜೆಪಿನ ಅಧಿಕಾರದಿಂದ ದೂರ ಮಾಡಲು ನಾವು ಆತ್ಮವಿಶ್ವಾಸದಲ್ಲಿದ್ದೆವು. ಆದರೆ ಕಾಂಗ್ರೆಸ್ನ ಈ ಕ್ರಮದಿಂದ ಅದು ಸ್ಥಿರವಲ್ಲದ ಮೈತ್ರಿ ಪಾಲುದಾರವಾಗಿ ಪರಿಣಮಿಸಿದೆ. ದೇಶದಾದ್ಯಂತ ಕಾಂಗ್ರೆಸ್ ಮೇಲೆ ಜನರ ವಿಶ್ವಾಸ ಇರಲಾರದ ಭಾವನೆ ಮೂಡ್ತಾ ಇದೆ. ಇನ್ನು ಕಾಂಗ್ರೆಸ್ನ ಈ ಹೆಜ್ಜೆ ಮೈತ್ರಿ ಪಕ್ಷಗಳಲ್ಲಿ ದೊಡ್ಡ ಪರಿಣಾಮ ಬೀರುತ್ತದೆ ಅಂತ ಅಣ್ಣಾ ದೊರೈ ಹೇಳಿದರು. ಟಿವಿಕೆಗೆ ಬೆಂಬಲ ನೀಡಲು ಅವರು ನೀಡಿದ ಕಾರಣಗಳು ಸಮರ್ಥನೀಯವಾಗಿಲ್ಲ. ಬಿಜೆಪಿ ಮತ್ತು ಆರ್ಎಸ್ಎಸ್ ಅನ್ನ ದೂರವಿಡಲು ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಆದ್ರೆ ಇದು ಸಂಪೂರ್ಣವಾಗಿ ಕಾಂಗ್ರೆಸ್ನ ಸ್ವತಂತ್ರ ನಿರ್ಧಾರ. ಫಲಿತಾಂಶ ಹೊರಬಂದ ತಕ್ಷಣವೇ ಜನಮತಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಇದು ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್, ಉದ್ಧವ್ ಠಾಕ್ರೆ ಮೊದಲಾದವರ ಮನಸ್ಸಿನಲ್ಲಿ ಯಾವ ಪರಿಣಾಮ ಬೀರಬಹುದು ಎಂಬ ಪ್ರಶ್ನಿಸಿದ್ರು. ನಾವು ಎಂದಿಗೂ ಕಾಂಗ್ರೆಸ್ ಅನ್ನ ಸೋಲಿಸಿಲ್ಲ, ಅದಕ್ಕೆ ಅನ್ಯಾಯ ಮಾಡಿರಲಿಲ್ಲ ಅಂತ ಹೇಳಿದ್ರು. ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷವು ಬಹುಮತಕ್ಕಿಂತ 10 ಸ್ಥಾನಗಳು ಕಡಿಮೆಯಾದ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆಗೆ ಕಾಂಗ್ರೆಸ್ ಏಕಮತದಿಂದ ಬೆಂಬಲ ನೀಡಲು ತೀರ್ಮಾನಿಸಿದೆ ಅಂತ ಮೂಲಗಳು ತಿಳಿಸಿವೆ. ಚುನಾವಣೆ ಮಾಡಿದ್ದು ಡಿಎಂಕೆ ಜೊತೆ, ಟಿವಿಕೆ ವಿರುದ್ಧ. ವಿಜಯ್ಗೆ ಒಂದು 10 ಸೀಟ್ ಬೇಕು ಅನ್ನೋ ಕಾರಣಕ್ಕೆ 5 ಜನ ಕಾಂಗ್ರೆಸ್ ಎಂಎಲ್ಎ ಗೆದ್ದಿರದೆ ಡಿಎಂಕೆ ಕಾರಣಕ್ಕೆ. ಡಿಎಂಕೆ ಅಂದ್ರೆ 5 ಎಂಎಲ್ಎ ಗೆಲ್ತಿರ್ಲಿಲ್ಲ. ಈಗ ಓಡೋಗ್ತಾವ್ರೆ. ಅಂದ್ರೆ ನಿಮ್ಗೆ ಮೈತ್ರಿ 5 ಸರ್ಕಾರ ನೋಡ್ತಾ ಇದೀರಿ. ನಾಳೆ ದೊಡ್ಡ ಓಡ್ತಾ ಇದೆ. ಉದ್ಧವ್ ಠಾಕ್ರೆ ಏನ್ ಮಾಡ್ತಾರೆ, ನಾಳೆ ತೇಜಸ್ವಿ ಯಾದವ್ ಏನ್ ಮಾಡ್ತಾರೆ, ಅಖಿಲೇಶ್ ಯಾದವ್ ಏನ್ ಮಾಡ್ತಾರೆ, ನಂಬಕ್ಕಾಗತ್ತ ನಿಮ್ಮನ್ನ? ನಂಬಿಕೆಗೆ ಅರ್ಹ ಇಲ್ಲದಂತ ಪಾರ್ಟಿ ಕಾಂಗ್ರೆಸ್. ಮೈತ್ರಿಯ ಮನೆ ಮುರುಕ ಕಾಂಗ್ರೆಸ್, ಬೆನ್ನಿಗೆ ಚೂರಿ ಹಾಕಿದ್ದು ಕಾಂಗ್ರೆಸ್ ಅನ್ನೋದು ಇವ್ರ ಮಾತು. ಮತ್ತೆ ನೋವಲ್ಲಿ ಏನೋ ಹೇಳ್ಕತ್ತಾರೆ. ಬಟ್ ಕಾಂಗ್ರೆಸ್ಗೆ ಇದೇನು ಅನಿವಾರ್ಯ ಆಗಿರ್ಲಿಲ್ಲ. ಬಟ್ ಯಾಕೆ ಇಷ್ಟೊಂದು ಅವಸರ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಅಂದ್ರೆ ನೀವು ಡಿಎಂಕೆ ಬೇಡ, ನಮ್ಗೆ ಟಿವಿಕೆ ಬೇಕು ಆಯ್ಕೆ ಆಗುತ್ತೆ. ಆದ್ರೆ ಇದಕ್ಕೆ ನಾಳೆಗೆ ಸ್ಟಾಲಿನ್ ತಲ್ಕೆಟ್ಟು ಬೇಡಪ್ಪ, ನೆಕ್ಸ್ಟ್ ಲೋಕಸಭೆಯಲ್ಲಿ ನೀವು ಅವ್ರ ಜೊತೆ ಹೋಗಿ ನೋಡೋಣ ಅಂತಂದ್ರೆ ಏನ್ ಬೇಕಾದ್ರೂ ಆಗ್ಬಹುದು. ಮೇ 4ರಂದು ನಡೆದ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಭಾರಿ ಜಯ ಸಾಧಿಸಿ 207 ಸ್ಥಾನಗಳನ್ನ ಗೆದ್ದಿದೆ. ಈ ಜಯದ ನಂತರ ರಾಜ್ಯದ ಹೊಸ ಮುಖ್ಯಮಂತ್ರಿ ಯಾರು ಎಂಬ ಕುತೂಹಲ ಹೆಚ್ಚಾಗಿದೆ. ಬಿಜೆಪಿ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಹೆಸರನ್ನ ಕೊನೆಯ ಕ್ಷಣದವರೆಗೂ ರಹಸ್ಯವಾಗಿಡುವ ಪಕ್ಷವಾಗಿರೋದ್ರಿಂದ ಜನರಲ್ಲಿ ಇನ್ನಷ್ಟು ಆಸಕ್ತಿ ಮೂಡಿದೆ. ಆದ್ರೆ ಈಗಾಗಲೇ ಪಕ್ಷದ ಒಳಗಿನಲ್ಲಿ ಹೊಸ ಮುಖ್ಯಮಂತ್ರಿಯ ಹೆಸರನ್ನ ಬಹುತೇಕ ಅಂತಿಮಗೊಳಿಸಲಾಗಿದೆ ಅಂತ ಮೂಲಗಳು ಹೇಳ್ತವೆ. ರಾಜ್ಯದ ಹೊಸ ಮುಖ್ಯಮಂತ್ರಿ ಹೆಸರಿನ ಬಗ್ಗೆ ಚರ್ಚೆಗಳು ತೀವ್ರಗೊಂಡ ಬೆನ್ನಲ್ಲೇ ನೂತನ ಮುಖ್ಯಮಂತ್ರಿ ಹೆಸರು ಅಂತಿಮಗೊಂಡಿದೆ. ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯಲಾಗಿದೆ ಅಂತ ಬಿಜೆಪಿ ಮೂಲಗಳು ತಿಳಿಸಿವೆ. ಬಿಜೆಪಿ ವಲಯದಿಂದ ಬಂದ ಮಾಹಿತಿಯ ಪ್ರಕಾರ ತೃಣಮೂಲ ಕಾಂಗ್ರೆಸ್ ಇಂದ ಬಿಜೆಪಿ ಸೇರಿ ಈಗ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮುಂದಿನ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಹೆಚ್ಚು ಇದೆ. ಪಕ್ಷದ ಶ್ರೇಷ್ಠ ನಾಯಕತ್ವವು ಅವರ ಹೆಸರನ್ನ ಒಪ್ಪಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇ 6ರಂದು ಕೋಲ್ಕತ್ತಾಗೆ ಬರ್ತಾ ಇದ್ದು ಅಂದ್ರೆ ಇವತ್ತು ಅಟೆಂಡ್ ಆಗ್ತಿದ್ದಾರೆ. ಹೊಸದಾಗಿ ಆಯ್ಕೆಯಾದ ಶಾಸಕರ ಜೊತೆ ಸಭೆ ನಡೆಸಿ ನಂತರ ಸುವೇಂದು ಅಧಿಕಾರಿ ಅವರನ್ನ ಅಧಿಕೃತವಾಗಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸುವ ಸಾಧ್ಯತೆ ಇದೆ. ಚುನಾವಣಾ ಫಲಿತಾಂಶಗಳ ನಂತರ ಅಮಿತ್ ಶಾ ಅವರನ್ನ ಕೇಂದ್ರ ವೀಕ್ಷಕರಾಗಿ ಹಾಗೂ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಮಾಂಜಿ ಅವರನ್ನ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ಬಂಗಾಳ ಬಿಜೆಪಿ ರಾಜ್ಯಾಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಅವರ ಪ್ರಕಾರ ಮೇ 9ರಂದು ಅಂದ್ರೆ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನದಂದು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಹೊಸ ಸರ್ಕಾರವನ್ನ ರಚಿಸಲು ಯೋಜಿಸಿದೆ. ಬಂಗಾಳದಲ್ಲಿ ದೀದಿಯಿಂದ ಕಿತ್ಕೊಂಡವರೇ ಅದರಲ್ಲಿ ಅಧಿಕಾರವನ್ನ ಸ್ಥಾಪನೆ ಮಾಡ್ತಾವ್ರೆ. 42 ಲೋಕಸಭಾ ಕ್ಷೇತ್ರಗಳು. ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಬಂಗಾಳ ಬಹಳ ಮುಖ್ಯವಾದಂತಹ ರಾಜ್ಯ. ಅಲ್ಲೊಂದೊಂದು 30-35 ಸೀಟ್ ಗೆಲ್ಲಕ್ಕೆ ಇರ್ಬೇಕು ಮಾಡ್ಕೋತಾರೆ.
ಮೇ 9ರಂದು ಬೆಳಗ್ಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನೂತನ ಸಿಎಂ ಪ್ರಮಾಣವಚನ ನಡೆಯಲಿದೆ. ಆದ್ದರಿಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಅಭಿಮಾನೋತ್ಸವವು ಬೆಳಗ್ಗೆಯ ಬದಲಾಗಿ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೆ ನಡೆಯಲಿದೆ. 3:45 ವೇಳೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಲಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಬುಧವಾರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯ ಜೀವನದ 50 ವರ್ಷಗಳ ಪಯಣ ಪೂರೈಸಿದ ಶುಭ ಗಳಿಗೆಯಲ್ಲಿ ಬಿಎಸ್ವೈ ಅವರ ಅಭಿಮಾನೋತ್ಸವವನ್ನ ಚಿತ್ರದುರ್ಗದಲ್ಲಿ ನಡೆಸಲಾಗ್ತಾ ಇದೆ. ಈ ಸಂಬಂಧ ವ್ಯಾಪಕ ಸಿದ್ಧತೆ ನಡೆದಿದೆ. 10 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಆಗಮಿಸಲಿದ್ದಾರೆ ಅಂತ ಹೇಳಿದರು. ಪ್ರತಿ ಜಿಲ್ಲೆಗೆ ಹೋಗಿ ಸ್ವಾಮೀಜಿಗಳಿಗೆ ಆಮಂತ್ರಣ ಪತ್ರ ನೀಡಲು ಯೋಜಿಸಿದ್ದೆವು. ಸಮಯದ ಅಭಾವದಿಂದ ಎಲ್ಲರ ಭೇಟಿ ಸಾಧ್ಯವಾಗಿಲ್ಲ. ನಾಡಿನ ಎಲ್ಲಾ ಹರಗುರು, ಚರಮೂರ್ತಿಗಳ ಮಠಾಧೀಶರು, ಸ್ವಾಮೀಜಿಗಳು 9ರಂದು ಐತಿಹಾಸಿಕ ಅಭಿಮಾನೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿಸಿದರು. ಎಲ್ಲಾ ಸಮಾಜದ ಗುರುಗಳು ಬಂದು ಆಶೀರ್ವದಿಸಬೇಕು ಅಂತ ಮನವಿ ಮಾಡಿದ್ರು. ಅಭಿಮಾನಿಗಳು ಆಗಮಿಸಲು 10,000 ಬಸ್ಗಳನ್ನ ಬುಕ್ಕಿಂಗ್ ಮಾಡಲಾಗಿದೆ. 45ರಿಂದ 50,000 ಕಾರು ಮತ್ತಿತರ 4 ವಾಹನಗಳು ಬರಲಿವೆ. ನಮ್ಮ ನಿರೀಕ್ಷೆಗೂ ಮೀರಿ ಸ್ಪಂದನೆ ಲಭಿಸ್ತಾ ಇದೆ. ಸ್ವಾಮೀಜಿಗಳು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಲಿದ್ದಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಮಾಜಿ ಡಿಸಿಎಂ ಮತ್ತು ಸಂಸದ ಗೋವಿಂದ ಕಾರಜೋಳ ಮಾತನಾಡಿ, ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ಸಮಾಜ ಸೇವೆ, ಜೀವನ ಚರಿತ್ರೆಯನ್ನು ನಾವು ಐತಿಹಾಸಿಕ ನಗರ ಚಿತ್ರದುರ್ಗದಲ್ಲಿ ಒಂದು ಸಾಂಸ್ಕೃತಿಕ ಹಬ್ಬದ ರೀತಿಯಲ್ಲಿ ಆಚರಿಸಲು ನಿರ್ಧರಿಸಿದ್ದೇವೆ. ಅವರ ಜೀವನ ಚರಿತ್ರೆ ಮತ್ತು ಸದನದಲ್ಲಿ ಯಡಿಯೂರಪ್ಪ ಎಂಬ ವಿಚಾರದಲ್ಲಿ ಕೆಂದಾವರೆ ಕಮಲದಲ್ಲಿ ಅರಳಿದ ಹೂ, ಸದನದಲ್ಲಿ ಶಿಕಾರಿ ಎಂಬ 2 ಗ್ರಂಥಗಳನ್ನ ಅವತ್ತು ಬಿಡುಗಡೆ ಮಾಡಲಾಗುವುದು ಅಂತ ತಿಳಿಸಿದರು. ಯಡಿಯೂರಪ್ಪ ಪವರ್ಫುಲ್ ರಾಜಕಾರಣಿ, ದೊಡ್ಡ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ನೋ ಡೌಟ್. ಅವ್ರ ಕಾರ್ಯಕ್ರಮ 10 ಲಕ್ಷಕ್ಕೂ ಅಧಿಕ ಜನ ಸೇರಿಸಬೇಕು ಅಂತ ಹೊರಟಿದ್ದಾರೆ. ಸೊ 50,000 ಬಸ್ಸು ದೊಡ್ಡದೇ ಅದು. ಹಾಗಾಗಿ ಮತ್ತೊಂದೇನೋ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.